ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅಂತ ಏನ್ ಹೇಳ್ತೀವಿ ನಾವು, ಈ ಮೂಲಕ ಏನ್ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ನಮ್ಮ ಕರ್ನಾಟಕ ವಿದ್ಯುತ್ ಮಂಡಳಿ ಏನಿದೆ ಇದನ್ನ ಕೂಡ ಮಾರಾಟಕ್ಕೆ ಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಮಾರಾಟಕ್ಕೆ ಕೊಂಡಿದ್ದಾರೆ. ಎಂತ ಆಶ್ಚರ್ಯ ವಿಷಯ ಅಂದ್ರೆ, ಈಗಾಗಲೇ BSNL ಮಾರಿದ್ರು, ರೈಲ್ವೆ ನಿಲ್ದಾಣ ಮಾರಿದ್ರು, ವಿಮಾನ ನಿಲ್ದಾಣ ಮಾರಿದ್ರು. ಆದ್ರೆ ಇವತ್ತು ಬಡವರು ಏನ್, ನಾವು ರೈತರು ಪಂಪ್ ಸೆಟ್ ಹಾಕೊಂಡಿದ್ದೀವಿ, ಆ ಪಂಪ್ ಸೆಟ್ ಕೂಡ ಮೀಟರ್ ನಾಕ ಕಾರ್ಯಕ್ರಮ ಇವತ್ತು ಶುರು ಮಾಡಿದೆ ಈ ಸರ್ಕಾರ. ಈ ಮೂಲಕ DK ಶಿವಕುಮಾರ್ ಅವರಿಗೂ ಮತ್ತು ಈ ದೇಶದ ಏನು ವಿಶ್ವನಾಯಕ ಅಂತ ಏನ್ ಹೇಳ್ತೀವಿ ಮಹಾಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ನೀವು ರೈತರೇ ಕಾಣ್ತಾ ಇಲ್ಲ ಸ್ವಾಮಿ, ನಿಮಗೆ ಮಾನ ಮರ್ಯಾದೆ ಇರ್ಬೇಕಂತ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಮಾನ ಮರ್ಯಾದೆ ಬೇಡ. ಇವತ್ತು ರೈತರು ಎಷ್ಟು ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ. ಒಂದು ಟುವಾಲ್ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ, ಒಂದು ವೀರ್ಯ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ, ಕಾಂಪ್ಲೆಕ್ಸ್ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ. ಏನನ್ನ ತಗೊಂಡ್ರು ಕೂಡ ಇವತ್ತು ರೈತರು ಟ್ಯಾಕ್ಸ್ ಕಟ್ತಿದ್ದೀವಿ, ಯಾರನ್ನ ಕಟ್ತೀವ. ಆದ್ರೆ ಇವತ್ತು ಕೇವಲ 9 ತಾಸನ್ನ ಕೊಡೋದನ್ನ ಕೂಡ ಇವತ್ತು ಖಾಸಗೀಕರಣ ಮಾಡೋದಕ್ಕೆ ಹೊಂಟಿದ್ದಾರೆ. ಇವತ್ತು DK ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೆ ವಿದ್ಯುತ್ತನ್ನ ಖಾಸಗೀಕರಣ ಟಾಟಾ ಕಂಪ್ನಿಯವರಿಗೆ ಮಾರಾಟಕ್ಕೆ ಇಟ್ರೆ ಇವತ್ತು ನಿಮ್ ಸರ್ಕಾರ ಉರುಳಿಸೋ ಕಾರ್ಯಕ್ರಮ ರೈತರು ಮಾಡ್ತವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡ್ತಾ ಇದೀವಿ. ಏನ್ ಲಾರಿಗಳು ಅವ್ರ ಹಂತದಲ್ಲಿ ಏನು ಬರುತ್ತೆ, ಅವ್ರ ಹಂತದಲ್ಲಿ ಏನು ಬರುತ್ತೆ ಅದನ್ನ ಇವತ್ತು ಕೂಡಲೇ ಕ್ರಮ ತಗೋಬೇಕಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದೀವಿ. ಇನ್ನು ಮೇಲ್ಪಟ್ಟಿದ್ದ ವಿಷಯನ ಸರ್ಕಾರಕ್ಕೆ ಕಳಿಸ್ಬೇಕಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಇವಾಗ ಎಲ್ಲ ಮಷಿನರಿ ಬಂದಿದೆ. ಅದರಿಂದ ಏನಪ್ಪ ಅಂದ್ರೆ, ಕೇವಲ ಬೆರಳೆಣಿಕೆಯಷ್ಟು ಕೋಟ್ಯಾಧಿಪತಿಗಳಾಗಿ ರಾಜಕೀಯನ ಹಾಳು ಮಾಡಿ, ದೇಶ ಹಾಳು ಮಾಡಿ, ರಾಜ್ಯ ಹಾಳು ಮಾಡಿ ಹೋಗಕ್ಕೆ ಬಂದಿದ್ದಾರೆ. ಅವ್ರದ್ದೇನಿದೆ ಕೊಡುಗೆ. ಸಂಡೂರಿನಲ್ಲಿ ನಾನು ಇದ್ದೆ, ಬೆಳಕೆರೆದ ತಲೆನೋವು ಬರೋದು. ಯಾಕಪ್ಪ ಅಂದ್ರೆ ಉಸಿರಾಟ ಧೂಳ ಅನಿಸುತ್ತೆ ನನಗೆ, ಹೆಂಗಪ್ಪ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಸಂಡೂರು ಬಿಟ್ಟು ನಾನು ಬಂದಿದ್ದು. ಇರೋಕ್ಕಾಗೋದಿಲ್ಲ, ಇಲ್ಲಿದ್ರೆ ಭಾಳ ವರ್ಷ ಬದುಕೋದಿಲ್ಲ ಅಂತ ಹೇಳ್ಬಿಟ್ಟು. ಅಂತ ಒಂದು ಪರಿಸ್ಥಿತಿ ಸಂಡೂರಿನಲ್ಲಿ ಹಿಂದೆಯಿಂದ ಇದೆ, ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಇವತ್ತು ನೀವೆಲ್ಲರೂ ಯಾರು ಇವತ್ತು ಕೆಲವರೆಲ್ಲ ಹೇಳಿದ್ರು ತಮ್ಮ ಅನುಭವ, ಅದು ನಮ್ಮ ಸಂಪತ್ತು ಅನ್ನೋದು ನಮಗೆ ಗೊತ್ತಾಗಬೇಕು. ಯಾವ ಸರ್ಕಾರದಲ್ಲ, ಯಾರೂ ಅಲ್ಲ, ಅದು ಜನರ ಸಂಪತ್ತು. ಅದು ನಾವು ಅದಕ್ಕೆ ಹೋರಾಟ ಮಾಡ್ಬೇಕು. ನಮ್ಮ ಸಂಪತ್ತು ಕೊಳ್ಳೆ ಹೊಡಿತಾ ಇದ್ರು ಒಂದೇ ಅಲ್ಲ, ನಮಗೇನು ಕೊಡ್ತಾ ಇದ್ರಿ, ತಿರ್ಗಾ ನೀವು ಧೂಳು ಕೊಡ್ತಾ ಇದ್ರಿ. ನಮ್ಮ ಆಕಳು ಅಥವಾ ಕುರಿ ಎಮ್ಮೆ ಸಾಕೊಂಡಿರೋ ಅವು ಕೂಡ ಯಾವುದೇ ರೀತಿ ಏನು ಹೇಳ್ಬೇಕು, ಅವಕ್ಕೆ ಯಾವುದೇ ಉತ್ತೇಜನ ಸಿಗ್ಲಾರ್ದಂಗೆ ಆ ಧೂಳದ ಮೇವು ತಿಂದು ಅವು ಸಾಯ್ತಾ ಇದಾವೆ. ಆಮೇಲೆ ರೈತರಿಗೂ ಸುಖ ಇಲ್ಲ. ಯಾಕಪ್ಪ ಅಂದ್ರೆ ರೈತರು ಬೆಳೆ ಮೇಲೆ ಕೂತ್ಕೊಂಡು ರೈತರ ಬೆಳೆನೂ ಹಾಳಾಗುತ್ತೆ. ಅದಕ್ಕೆ ನಾವು ಕೇಳಬೇಕಾಗಿದೆ, ಇದು ಅಭಿವೃದ್ಧಿ ಅಲ್ಲಪ್ಪ, ಇದು ವಿನಾಶಾತ್ಮಕ ಅಭಿವೃದ್ಧಿ. ಇದು ಇಂಥ ಅಭಿವೃದ್ಧಿ ನಮಗೆ ಬೇಡ. ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಅಭಿವೃದ್ಧಿ ಮಾಡ್ರಿ. ಸರ್ಕಾರದ ಪರಿಸರ ಸಚಿವಾಲಯ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಗಣಿ ಗುತ್ತಿಗೆದಾರರಿಗೆ ಹಾಕಿದೆ. ಅದೇನಪ್ಪ ಅಂದ್ರೆ, ನೀವು ಗಣಿಗಾರಿಕೆಯನ್ನ ಮಾಡಬೇಕಾದಾಗ ಆ ಅದಿರನ್ನ ಸಾಗಾಣಿಕೆ ಮಾಡಬೇಕಾದ್ರೆ ಗ್ರಾಮದ ಒಳಗಿನ ರಸ್ತೆಯನ್ನ ಬಳಸದೆ 200 ಮೀಟರ್ ದೂರದಲ್ಲಿ ಬೈಪಾಸ್ ಮಾಡ್ಕೊಂಡು ಅದಿರು ಸಾಗಾಣಿಕೆ ಮಾಡ್ಬೇಕಂತೇಳಿ ಅವ್ರಿಗೆ ಕಂಡೀಷನ್ ಹಾಕಿದೆ. ಇವತ್ತು ಕೇಂದ್ರ ಸರ್ಕಾರದ ಕಾನೂನುಗಳನ್ನ ಪಾಲಿಸಬೇಕಾದಂತ NMDC ಏನ್ ಮಾಡಿದೆ ಅಂದ್ರೆ, ಜನರ ಬದುಕನ್ನ ಇರ್ತಕ್ಕಂಥ ಏನು ಗ್ರಾಮವಾಸ್ತಕ ಇರ್ತಕ್ಕಂಥ ಗ್ರಾಮಗಳಲ್ಲಿ ಅದಿರು ಸಾಗಾಣಿಕೆಯನ್ನ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ 6 ತಿಂಗಳಿಗೊಮ್ಮೆ ಏನು ವರದಿ ಸಲ್ಲಿಸ್ತದೆ, ಅದರಲ್ಲಿ ಏನ್ ಹೇಳ್ತಾರೆ, ನಾವು ಗ್ರಾಮದ ಒಳಗಿನಿಂದ ಅದಿರು ಸಾಗಾಣಿಕೆ ಮಾಡ್ತಾ ಇಲ್ಲ, ಅವೆಲ್ಲ ಬಹಳ ದೂರದಲ್ಲಿ ಜನವಸತಿ ಪ್ರದೇಶದ ದೂರದಲ್ಲಿ ನಾವು ಅದಿರು ಸಾಗಾಣಿಕೆ ಮಾಡ್ತೇವೆ ಅಂತ ವರದಿಯನ್ನು ಕೊಡ್ತಾ ಇದೆ. ಅದ್ರ ಜೊತೆಗೆ ಅದಿರು ಉತ್ಪಾದನೆ ಮಿತಿ ಹೆಚ್ಚಳ ಮಾಡ್ಕೋಬೇಕಾದಾಗ ಏನ್ ಮಾಡ್ತಾರೆ, ನರಸಿಂಗಾಪುರ ಮತ್ತು ರಣಜಿತ್ಪುರ ಗ್ರಾಮಗಳನ್ನ ವಾಂಟೆಡ್ಲಿ ಅವರು ಒಂದು ಏನು ಸ್ಕೆಚ್ ಇಂದ ಹೊರಗಿಡ್ತಾರೆ. ಅಂದ್ರೆ ಅರ್ಥ ಏನು, ಗಣಿ ಬಾಧಿತ ಜನರು ಹಿಂಗೆ ಸಾಯ್ತಾ ಇರಬೇಕು, ತಮ್ಮ ಏನು ಅದಿರು ಲಾಭದಿಂದ ಅಲ್ಲಿ ಎಂಪ್ಲಾಯಿಗಳಿಗೆ ವರ್ಷಕ್ಕೆ 5-5 ಲಕ್ಷ ಬೋನಸ್ಗಳು ಹಿಂಗೆ ತಗೊಂತಾರೆ. ಹೊರಗಿನ ಜಿಲ್ಲೆ, ಹೊರಗಿನ ರಾಜ್ಯ ಅವ್ರಿಗೆ ಕೆಲಸ ಕೊಡ್ತಾರೆ. ಸ್ಥಳೀಯವಾಗಿ NMDC ಇಂದ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ಹಂಗಂತ ಖಾಸಗಿಯಿಂದ ಆಗ್ಯವೇನು, ಅಲ್ಲಿನೂ ಆಗಿಲ್ಲ. ಆದ್ರೆ ಇವತ್ತು ಕಾನೂನುಗಳನ್ನ ಪಾಲನೆ ಮಾಡತಕ್ಕಂಥ NMDC ಇವತ್ತು ಮುಂಚೂಣಿಯಲ್ಲಿ ಇರಬೇಕಾಯಿತು. ಆದ್ರೆ ದುರದೃಷ್ಟವಶಾತ್ ಇವತ್ತು ಪರಿಸರದ 28 ಅಂಶಗಳನ್ನ ಉಲ್ಲಂಘನೆ ಮಾಡಿ ಗಣಿಗಾರಿಕೆ ಮಾಡಿರೋದನ್ನ ಕೇಂದ್ರ ಸರ್ಕಾರದ MOF ಇಲಾಖೆನೇ ಶೋಕಾಸ್ ನೋಟಿಸ್ ಕೊಟ್ಟಿರೋದಕ್ಕೆ ಉದಾಹರಣೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.